ನೀವು ಇಂಡಿಯಾದಲ್ಲಿ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಆದರೆ ಒಂದು ಏನು ಡ್ರಾಪ್ ಶಿಪ್ಪಿಂಗ್ ಇದೆ ಅದು ಇಂಡಿಯಾದಲ್ಲಿ ಲೀಗಲ್ ಇದೆಯಾ, ನಮಗೆ ಕಂಪನಿ ಇರಬೇಕಾಗತ್ತಾ, GST ಬೇಕಾಗುತ್ತಾ, ಇಲ್ಲ ಇನ್ ಕೇಸ್ ನಾವು ಏನಾದರೂ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಆಗುತ್ತಾ, ಇಲ್ಲ ಅಂತಂದ್ರೆ ಚೀನಾ ಸಪ್ಲೈಯರ್ಸ್ಗಳಿಂದ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿಕೊಂಡು ನಾವು ಇಂಡಿಯನ್ ಒಂದು ಕಸ್ಟಮರ್ಸ್ಗೆ ಸೇಲ್ ಮಾಡಬೇಕಾ, Shopify ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ನಾವು ಸೇಲ್ ಅನ್ನು ಅಥವಾ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಅದು ಲೀಗಲ್ಲ. ಇಂಥ ಒಂದು ಕ್ವಶನ್ಸ್ಗಳು ನಿಮ್ಮ ಒಂದು ಮೈಂಡ್ ಅಲ್ಲಿ ಬರುತ್ತೆ. ಎಲ್ಲ ಕ್ವಶನ್ಸ್ಗಳು ಒಂದು ಆನ್ಸರ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡ್ರಾಪ್ ಶಿಪ್ಪಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ನಮ್ಮ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ಡ್ರಾಪ್ ಶಿಪ್ಪಿಂಗ್ ಮತ್ತೆ ಇ-ಕಾಮರ್ಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಹೊಸದಾಗಿ ಯಾರು ಇ-ಕಾಮರ್ಸ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಒಂದು ಬೆಸ್ಟ್ ಚಾನಲ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಟಾಪಿಕ್ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಇಂಡಿಯಾದಲ್ಲಿ ಲೀಗಲ್ ಇದೆಯಾ. ಸೊ ಮೊದಲು ಶಾರ್ಟ್ ಆನ್ಸರ್ ಆಗಿ ಹೇಳ್ಬೇಕಂತಂದ್ರೆ ಎಸ್, ನೀವು ಇಂಡಿಯಾದಲ್ಲಿ ಡ್ರಾಪ್ ಶಿಪ್ಪಿಂಗ್ ಅನ್ನ ಲೀಗಲ್ ಆಗಿದೆ, ನೀವು ಈಸಿಯಾಗಿ ಮಾಡಬಹುದು. ನೀವು ಬಿಸ್ನೆಸ್ ಅನ್ನ ಯಾವ ರೀತಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂತಂದ್ರೆ ಯಾವ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡ್ತೀರಾ, GST ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಮತ್ತೆ ನಿಮ್ಮ ಕಸ್ಟಮರ್ಸ್ ಗಳಿಗೆ ಯಾವ ರೀತಿ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತೀರಾ, ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಇವೆಲ್ಲ ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾದಲ್ಲಿ ಇ-ಕಾಮರ್ಸ್ ಟ್ರಾನ್ಸಾಕ್ಷನ್ಸ್ ಗೆ ಮತ್ತೆ ಟ್ಯಾಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಲಾ ಅನ್ನೋ ಒಂದು ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ರೂಲ್ಸ್ 2020. ಸೊ ಅಂತಂದ್ರೆ ಸೆಲ್ಲರ್ಗೆ ಮತ್ತೆ ಬೈಯರ್ಗೆ ಏನಿರುತ್ತೆ ನೋಡಿ, ಸೊ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಸೊ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರಿಟರ್ನ್ ಆಗಿರ್ಬೋದು, ರಿಫಂಡ್, ಎಕ್ಸ್ಚೇಂಜ್, ವ್ಯಾರಂಟಿ, ಡೆಲಿವರಿ, ಪೇಮೆಂಟ್, ಇದರಲ್ಲಿ ಏನಂತಂದ್ರೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೆಲವೊಂದು ರಿಕ್ವೈರ್ಮೆಂಟ್ ಇದೆ. ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನ ಮಾಡಬಹುದು, ಆದ್ರೆ ಏನ್ ಬೇಕಾದ್ರೂ ಸೆಲ್ ಮಾಡಬೇಕು ಅಂತ ಅಲ್ಲ. ಲೀಗಲ್ ಆಗಿ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಅಪ್ಲಿಕೇಬಲ್ ಆಗುವಂತ ಲಾ ಏನೇನಿದೆ ಅದನ್ನ ಫಾಲೋ ಮಾಡಲೇಬೇಕು. ಸೊ ಡ್ರಾಪ್ ಶಿಪ್ಪಿಂಗ್ ಮಾಡಕ್ಕೆ GST ಬೇಕಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಆದ ಮೇಲೆ ಈ ಎಲ್ಲ ಒಂದು ಏನಿರ್ತಾರೆ ಎಲ್ಲರಿಗೂ ಒಂದೇ GST ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಒಂದು ಏನಿಲ್ಲ. ಬಿಸ್ನೆಸ್ ಮಾಡೆಲ್ ಆಗಿರ್ಬೋದು, ಪ್ರಾಡಕ್ಟ್ ಆಗಿರ್ಬೋದು, ಟರ್ನ್ ಓವರ್ ಆಗಿರ್ಬೋದು, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಗಳನ್ನ ಬಳಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ GST ರಿಜಿಸ್ಟ್ರೇಷನ್ ರಿಕ್ವೈರ್ಮೆಂಟ್ ಇರುತ್ತೆ. ಅದರಿಂದ ಯೂಟ್ಯೂಬ್ ನಲ್ಲಿ ಯಾರಾದ್ರೂ GST ಬೇಕೇ ಬೇಕು, ಇಲ್ಲ ಅಂದ್ರೆ GST ಬೇಡ ಅಂತ ಏನಾದ್ರು ಹೇಳ್ತಿದ್ರಿ ಅಂತಂದ್ರೆ ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಎಕ್ಸಾಕ್ಟ್ ಒಂದು ಬಿಸ್ನೆಸ್ ಮಾಡೆಲ್ಗೆ GST ಅಪ್ಲಿಕೇಬಲ್ ಇದೆಯಾ ಇಲ್ವಾ ಅನ್ನೋದನ್ನ CA ಅಥವಾ ಒಂದು ಟ್ಯಾಕ್ಸ್ ಕನ್ಸಲ್ಟೇಷನ್ಸ್ ಏನಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕ್ಲಾರಿಫೈ ಮಾಡ್ಕೊಡಿ. GST ರಿಜಿಸ್ಟ್ರೇಷನ್ ಇದೆ ಅಂತ ಮಾತ್ರಕ್ಕೆ ಅದೊಂದು ಬಿಸ್ನೆಸ್ ಏನಂತಂದ್ರೆ ಲೀಗಲ್ ಅಂತ ಅಲ್ಲ. ಸೊ GST ಅನ್ನೋದೊಂದು ಟ್ಯಾಕ್ಸ್ ಒಂದು ಇದಂತಾನೆ ಹೇಳ್ಬೋದು. ಎಷ್ಟು ಕಸ್ಟಮರ್ಸ್ಗೆ GST ಇನ್ವಾಯ್ಸ್ ಕೊಡಬೇಕಾ? ಸೊ ಈ ಒಂದು ಕ್ವಶನ್ಸ್ ಕೂಡ ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ. ನಿಮ್ಮ ಬಿಸ್ನೆಸ್ GST ರಿಜಿಸ್ಟರ್ಡ್ ಆಗಿತ್ತು ಅಂತಂದ್ರೆ ಕಂಪಲ್ಸರಿಯಾಗಿ ನೀವು GST ರಿಜಿಸ್ಟ್ರೇಷನ್ ಆಗಿರುವಂತಹ ಒಂದು GST ಇನ್ವಾಯ್ಸ್ ಅನ್ನ ಕೊಡಲೇಬೇಕು. ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಮತ್ತೆ ಅಪ್ಲಿಕೇಬಲ್ ಟ್ಯಾಕ್ಸ್ ಏನೇನಿದೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಇನ್ವಾಯ್ಸ್ ಅಲ್ಲಿ ಇರಬೇಕು. ಸೊ ಅದೆಲ್ಲ ಇತ್ತು ಅಂತಂದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ನಿಮ್ಮ ಒಂದು ಇನ್ವಾಯ್ಸ್ ಅನ್ನ ಶೇರ್ ಮಾಡಬೇಕಾಗುತ್ತೆ. ಅಂದ್ರೆ ಕಸ್ಟಮರ್ಸ್ ಏನಾದ್ರು ಪ್ರಾಬ್ಲಮ್ ಆದಾಗ, ಅಂದ್ರೆ ಏನಾದ್ರು ಕಂಪ್ಲೇಂಟ್ ಆದಾಗ, ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಾದರೂ ಪ್ರಾಬ್ಲಮ್ ಮಾಡಿದಾಗ, ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗಿ ಮತ್ತೆ ಕ್ಲೀನ್ ಆಗಿ ಇರಬೇಕು. ಹಾಗಂತಂದ್ರೆ ನೆಕ್ಸ್ಟ್ ಒಂದು ಚೀನಾ ಪ್ರಾಡಕ್ಟ್ಸ್ ಗಳನ್ನ ನಾವು ಏನಂತಂದ್ರೆ ಇಂಡಿಯಾದಲ್ಲಿ ಸೇಲ್ ಮಾಡಬಹುದಾ? ಅಫ್ಕೋರ್ಸ್ ಮಾಡಬಹುದು, ಬಟ್ ಏನಂತಂದ್ರೆ ನಿಮ್ಮ ಡೆಲಿವರಿ ಚಾರ್ಜ್ ಅಂದ್ರೆ ಡೆಲಿವರಿ ಟೈಮ್ ಲೈನ್ ಏನಿರುತ್ತೆ ಅದು ಜಾಸ್ತಿ ಆಗ್ಬೋದು. ಸೊ ಜಾಸ್ತಿ ಆಯ್ತಂತಂದ್ರೆ ರಿಟರ್ನ್ಸ್ ಗಳು ಕೂಡ ಜಾಸ್ತಿ ಆಗ್ಬೋದು. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಇಂಡಿಯನ್ ಸಪ್ಲೈಯರ್ಸ್ ಗಳನ್ನ ಚೂಸ್ ಮಾಡಿಕೊಂಡು ಸೊ ಇಂಡಿಯನ್ ಸಪ್ಲೈಯರ್ಸ್ ಜೊತೆ ಕೆಲಸ ಮಾಡೋದು ಬೆಸ್ಟ್. ಹಾಗಂತಂದ್ರೆ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಬಾರ್ದು? ಸೊ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಸಿಂಪಲ್ ಆಗಿ ವಿನ್ನಿಂಗ್ ಪ್ರಾಡಕ್ಟ್ಸ್ ಗಳನ್ನ ಕೆಲವೊಂದ್ಸರಿ ರಿಸರ್ಚ್ ಮಾಡ್ತೀರಾ. ಸೊ ಯಾವ್ದೋ ಒಂದು ವಿನ್ನಿಂಗ್ ಪ್ರಾಡಕ್ಟ್ ಸಿಗುತ್ತೆ, ಅದನ್ನ ಸೇಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಆ ಒಂದು ಪ್ರಾಡಕ್ಟ್ ಲೀಗಲ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಯಾವುದೇ ಕಾರಣಕ್ಕೂ ಚೆಕ್ ಮಾಡೋದಕ್ಕೆ ಹೋಗಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ರಾಡಕ್ಟ್ ಅನ್ನ ಚೂಸ್ ಮಾಡೋಕೆ ಮುಂಚೆ ನಾನು ಹೇಳೋ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ 1 ಬಂದ್ಬಿಟ್ಟು ಫೇಕ್ ಬ್ರಾಂಡೆಡ್ ಪ್ರಾಡಕ್ಟ್ಸ್. ಸೊ ಅಂತಂದ್ರೆ ಸೇಮ್ ಟು ಸೇಮ್ ಕಾಪಿ ಮಾಡಿರುವಂತಹ ಒಂದು ಕೆಲವೊಂದು ಪ್ರಾಡಕ್ಟ್ ಗಳು ಬರುತ್ತೆ. ಸೊ ಏನ್ ಒರಿಜಿನಲ್ ಬ್ರ್ಯಾಂಡ್ ಇರುತ್ತೆ ಆ ಬ್ರ್ಯಾಂಡ್ ಅನ್ನೇ ಕಾಪಿ ಮಾಡಿಕೊಂಡು ಇನ್ನೊಂದು ಪ್ರಾಡಕ್ಟ್ ಗಳನ್ನ ರೆಡಿ ಮಾಡಿರ್ತಾರೆ. ಸೊ ಆ ಒಂದು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡುವಂತದ್ದು. ಎರಡನೇ ಬಂದ್ಬಿಟ್ಟು ಕಾಪಿ ರೈಟೆಡ್ ಪ್ರಾಡಕ್ಟ್ಸ್, ಫೋಟೋಸ್ ಆಗಿರ್ಬೋದು, ಲೋಗೋಸ್, ಡಿಸೈನ್ಸ್, ವಿಡಿಯೋಸ್. ಸೊ ಇದನ್ನೆಲ್ಲ ನೀವು ಸೇಲ್ ಮಾಡುವಂಥದ್ದು. ರಿಸ್ಟ್ರಿಕ್ಟೆಡ್ ಆರ್ ರೆಗ್ಯುಲೇಟೆಡ್ ಪ್ರಾಡಕ್ಟ್ಸ್. ಸೊ ಕೆಲವೊಂದು ಪ್ರಾಡಕ್ಟ್ಸ್ ಗಳಿಗೆ ಏನಂತಂದ್ರೆ ಕೆಲವೊಂದ್ಸರಿ ರಿಸ್ಟ್ರಿಕ್ಟೆಡ್ ಇರುತ್ತೆ, ಕೆಲವೊಂದು ಸಾರಿ ಸ್ಪೆಷಲ್ ಲೈಸೆನ್ಸಸ್ ಕೂಡ ಇರುತ್ತೆ. ಸೊ ಆ ಒಂದು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡುವಂಥದ್ದು. ನಾಲ್ಕನೇ ಬಂದ್ಬಿಟ್ಟು ಮಿಸ್ಲೀಡಿಂಗ್ ಪ್ರಾಡಕ್ಟ್ಸ್. ಸೊ ಅಂತಂದ್ರೆ ಆ ಪ್ರಾಡಕ್ಟ್ ಏನೋ ಇರುತ್ತೆ, ಬಟ್ ನೀವು ಏನೋ ಒಂದು ಮಾರ್ಕೆಟಿಂಗ್ ಮಾಡ್ಬಿಟ್ಟು ಸೇಲ್ ಮಾಡಿರ್ತೀರಾ. ಇದು ಬಂದ್ಬಿಟ್ಟು ಅನ್ಸೇಫ್ ಪ್ರಾಡಕ್ಟ್ಸ್. ಸೊ ಅಂತಂದ್ರೆ ಕೆಲವೊಂದ್ಸರಿ ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನ ಏನಾದ್ರು ನೀವು ಸೇಲ್ ಮಾಡ್ತಿದ್ರಿ ಅಂತಂದ್ರೆ ಇದರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಸ್ಟಮರ್ ಪ್ರೊಟೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನಿಮ್ಮ ಒಂದು ಸ್ಟೋರ್ ಅಲ್ಲಿ ಏನಂತಂದ್ರೆ ನೀವು ಕೆಲವೊಂದು ಪಾಲಿಸೀಸ್ ಬರುತ್ತೆ, ಆ ಪಾಲಿಸೀಸ್ ಗಳನ್ನ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿರ್ಬೇಕಾಗುತ್ತೆ. ಏನಂತಂದ್ರೆ ರಿಟರ್ನ್ ಪಾಲಿಸಿ, ರಿಫಂಡ್ ಪಾಲಿಸಿ, ಶಿಪ್ಪಿಂಗ್ ಪಾಲಿಸಿ, ಪ್ರೈವೇಸಿ ಪಾಲಿಸಿ, ಟರ್ಮ್ಸ್ ಅಂಡ್ ಕಂಡೀಷನ್ ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಸೊ ನಿಮ್ಮ ಸ್ಟೋರ್ ಎಲ್ಲ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲ ನೀವು ಕಂಪ್ಲೀಟ್ ಆಗಿ ಚೆಕಿಂಗ್ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ಮೇನ್ ವಿಡಿಯೋದು ಏನಂತಂದ್ರೆ ಲೀಗಲ್ ಇದೆಯಾ ಇಂಡಿಯಾದಲ್ಲಿ? ಎಸ್, ಕಂಪಲ್ಸರಿ ಲೀಗಲ್ ಇದೆ. ಬಟ್ ಏನಂತಂದ್ರೆ ಅವಾಗಿಂದ ಏನೇನು ಹೇಳಿದೆ ಸೊ ಆ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಕೂಡ ಲೀಗಲ್ ಆಗಿ ಇರುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.